ಶಾಂತಿ. ಡೇಟ್ ಆಗಿದೆ 26 ಡಿಸೆಂಬರ್ 1978. ಅವ್ಯಕ್ತ್ ಬಾಪ್ ದಾದಾ ಮಧುಬನ. ಅವ್ಯಕ್ತ್ ಮುರಳಿ ಮಹಾವಾಕ್ಯ ಆಗಿದೆ, ಇಷ್ಟ ದೇವಕಿ ವಿಶೇಷತಾಯೇ. ಇಷ್ಟ ದೇವತೆಗಳ ವಿಶೇಷತೆಗಳೇನು ಅಂತ ಬಾಬಾ ಇವತ್ತು ಹೇಳ್ತಾರೆ. सदा परम पूज्य तथा आत्माओं को पुजारी से पूज्य देवता बनाने वाला ಶಿವ ಬಾಬಾ ಬೋಲೆ. ಯಾವಾಗಲೂ ಪರಮ ಪೂಜ್ಯ ಹಾಗೂ ಆತ್ಮಗಳನ್ನು ಪೂಜಾರಿಯಿಂದ, ನಾವೆಲ್ಲ ಏನಾಗಿದ್ವಿ, ಪೂಜಾರಿ ಆಗಿದ್ವಿ. ಪೂಜಾರಿ ಇದ್ದಂಥವ್ರನ್ನು ಏನು ಮಾಡ್ತಾಯಿದ್ರು ಬಾಬಾ? ಪೂಜ್ಯ ದೇವತೆಗಳನ್ನಾಗಿ ಮಾಡುವಂಥ ಶಿವ ಬಾಬಾ ಹೇಳ್ತಾರೆ. आज बाप दादा हर बच्चे के एक ही समय पर 4 रूपों का वंश देख रहे हैं. इंदु बाप दादा ಪ್ರತಿಯೊಂದು ಮಕ್ಕಳ ಏಕ್ ಹಿ ಸಮಯ ಪರ್, ಒಂದೇ ಸಮಯದಲ್ಲಿ 4 ರೂಪಗಳ ವಂಶವನ್ನು ಬಾಬಾ ನೋಡ್ತಾ ಇದ್ದಾರೆ. 4 ರೂಪದ ವಂಶಗಳು. ಪೆಹಲಾ ಹರೇಕ್ ಶಿವವಂಶಿ ಹೇ. ನಾವೆಲ್ಲ ಯಾರು? ಶಿವವಂಶಿ. ಎರಡನೇದು ಬ್ರಹ್ಮವಂಶಿ, 3 ದೇವತಾವಂಶಿ, 4 ಇಷ್ಟ ದೇವವಂಶಿ. ನೋಡ್ರಿ ಎಷ್ಟು ಶ್ರೇಷ್ಠ ವಂಶದವರಿದ್ದೀವಿ ನಾವು. ಒಂದು ಶಿವವಂಶಿ, ಬ್ರಹ್ಮವಂಶಿ, ದೇವತಾವಂಶಿ, ಇಷ್ಟ ದೇವವಂಶಿ. हर एक के 4 वंश का रूप बाप दादा के आगे स्पष्ट है. ಪ್ರತಿಯೊಬ್ಬ ಆತ್ಮರ 4 ವಂಶಗಳ ರೂಪ ಬಾಪ್ ದಾದಾರವರ ಎದುರುಗಡೆ ಸ್ಪಷ್ಟ ಆಗಿದೆ. भक्ति मार्ग में आप ही श्रेष्ठ आत्माएं भिन्न भिन्न रूप में भक्तों के इष्ट देव बनते हो. ಭಕ್ತಿ ಮಾರ್ಗದಲ್ಲಿ ತಮ್ಮ ಶ್ರೇಷ್ಠ, ತಾವೇನು ಶ್ರೇಷ್ಠ ಆತ್ಮಗಳಿದ್ದೀರಲ್ಲ, ನಿಮ್ಮದು ಭಿನ್ನ ಭಿನ್ನ ವಿವಿಧ ರೀತಿಯ ರೂಪದಲ್ಲಿ ಭಕ್ತರ ಇಷ್ಟ ದೇವತೆಗಳಾಗಿದ್ದೀರಿ ನೀವು ಅಂತಾರೆ ಬಾಬಾ ನಮಗೆ. इस समय भी आप सबके भक्त आप इष्ट देवों को व देवियों को पुकारते रहते हैं. ಈ ಸಮಯದಲ್ಲೂ ಕೂಡ ಆಪ್ ಸಬ್ಕೆ ಭಕ್ತ್, ನಮ್ಮೆಲ್ಲರ ಭಕ್ತರು ನಮ್ಮ ಇಷ್ಟ ದೇವತೆಗಳು ಮತ್ತು ದೇವಿಯಗಳನ್ನು ಏನು ಮಾಡ್ತಿರ್ತಾರೆ? ಕರಿತಿದ್ದಾರೆ. ಪುಕಾರ್ತೆ ಹೇ. ಅವ್ರು ನಮ್ಮನ್ನು ಏನು ಮಾಡಾಕ್ತಾರೆ? ಕರಾಗುತ್ತಾರೆ. ಹೆಂಗೆ ಕರೀತಾರೆ? ನಮ್ಮ ಎಲ್ಲ ಮನೋಕಾಮನೆಗಳನ್ನು ಈಡೇರಿಸು ಬಾ ಅಂಥೇಳಿ ಕರೀತಾರೆ. जैसे प्रत्यक्षता का समय स्पष्ट और समीप आता जा रहा है, वैसे आप सबके देववंश अर्थात राजवंश और इष्टवंश की प्रत्यक्षता होती जाएगी. ಹೇಗೆ ಪ್ರತ್ಯಕ್ಷತೆಯ ಸಮಯ ಸ್ಪಷ್ಟ ಮತ್ತು ಸಮೀಪತೆ ಬರ್ತಾ ಇದೆಯೋ, ತಮ್ಮ ಒಂದು ಎಲ್ಲ ದೇವವಂಶ ಅಥವಾ ರಾಜವಂಶ ಅಥವಾ ಇಷ್ಟವಂಶದ ಪ್ರತ್ಯಕ್ಷತೆ ಆಗ್ತಾ ಹೋಗ್ತದೆ ಅಂತಾರೆ ಬಾಬಾ. ऐसे अनुभव करते हो कि हम ही इष्ट देव बनकर अनेक भक्तात्माओं की मनोकामनाएं पूर्ण करने वाले हैं. ಈ ಅನುಭವ ಮಾಡ್ತಿದ್ದೀರೇನು? ನಾವೇ ಎಲ್ಲ ಭಕ್ತರ ಮನೋಕಾಮನೆಗಳನ್ನು ಈಡೇರಿಸುವಂಥವ್ರು ಇದ್ದೀವೇನು? ಅನುಭವ ಆಗ್ತಿದೆಯೇನು? जैसे राजवंश में नंबरवार हैं, वैसे ही पूज्य रूप में भी नंबरवार इष्ट बनते हो. ರಾಜವಂಶದಲ್ಲಿ ಹೆಂಗೆ ನಂಬರ್ವಾರ್ ಬರ್ತೀರೋ ಅದೇ ಥರ ಪೂಜ್ಯ ರೂಪದಲ್ಲಿನೂ ಕೂಡ ನೀವೇನಿದ್ದೀರಾ? ನಂಬರ್ವಾರ್ ಇಷ್ಟ ದೇವತೆಗಳಾಗಿದ್ದೀರಾ. ಯಾದ್ ಹೇ ಹಮ್ ಕೌನ್ ಸೆ ಇಷ್ಟ ಹೇ? ನೆನಪಿದೆಯಾ ನಾವು ಯಾವ ಥರ ಇಷ್ಟ ಇದ್ದೀವಿ? ಕೌನ್ ಸಿ ದೇವಿ ಕೆ ರೂಪ ಮೇ ಆಪ್ಕಾ ಪೂಜನ್ ಹೋ ರಹಾ ಹೇ? ಯಾವ ದೇವಿಯ ರೂಪದಲ್ಲಿ ನಿಮ್ಮ ಪೂಜೆ ಆಗ್ತದೆ? ಅಪನೇ ಭಕ್ತ ಮಾಲಾ ಕೋ ಜಾನ್ತೆ ಹೋ? ನೀವು ಭಕ್ತರ ಮಾಲಿನಲ್ಲಿ ಯಾವ ದೇವಿ ಅಂತ ಗೊತ್ತೇನೋ, ತಿಳ್ಕೊಂಡಿದ್ದೀರೇನೋ? जो आपके सेवा में सहयोगी साथी बनते हैं, उनमें कोई राजवंश में आते हैं, कोई प्रजा में आते हैं, तो इस समय के सेवा के सहयोगी व नज़दीक के साथी और भविष्य के रॉयल फैमिली व प्रजा
और भक्ति में इष्टवंशी व भक्त. बाबा ಹೇಳ್ತಾರೆ, अपने भक्त माल को जानते हो जो अबके सेवा में, ಈಗ ನೀವೇನು ಸೇವೆಯಲ್ಲಿ ಸಹಯೋಗಿ ಇದ್ದೀರಾ, ಸಾಥಿಯಾಗಿದ್ದೀರಲ್ಲ, ಅದರಲ್ಲಿ ಉನ್ಮೆ ಕೊಯ್ ರಾಜವಂಶ, ಅದರಲ್ಲಿ ಏನಿದ್ದೀರಾ, ರಾಜವಂಶ ಇದ್ದೀರಾ, ಪ್ರಜೆಗಳಿದ್ದೀರಾ, ದಾಸಿಗಳಿದ್ದೀರಾ, ಎಲ್ಲನೂ ಇದ್ದೀರಲ್ಲ. इस समय के सेवा के सहयोगी, नज़दीक के साथी, ಸಮೀಪ ಬರ್ತಕ್ಕಂಥವರು ಭವಿಷ್ಯಕ್ಕೆ ರಾಯಲ್ ಫ್ಯಾಮಿಲಿ, ಭವಿಷ್ಯದಲ್ಲಿ ರಾಯಲ್ ಫ್ಯಾಮಿಲಿನಲ್ಲಿ ಬರುವಂಥವರು. ವಂಶಾವಳಿ ಭೀ ದಿಖಾತೆ ಹೇ, ಇಷ್ಟ ದೇವೋಂಕಿ ವಂಶಾವಳಿ ಭೀ ದಿಖಾತೆ, ಎಲ್ಲ ತೋರಿಸ್ತಾರೆ ಅಂತಾರೆ ಬಾಬಾ. अपने आप से पूछो कि हम राजवंशी सो इष्टवंशी हैं. ಸತ್ಯುಗ ತ್ರೇತಾದಲ್ಲಿ ನಾವು ರಾಜವಂಶಿ ಇರ್ತೀವಿ, ದ್ವಾಪರದಲ್ಲಿ ಬಂದ ಮೇಲೆ ಏನಾಗ್ತೀವಿ, ಇಷ್ಟದೇವಿಗಳಾಗ್ತೀವಿ. ಎಲ್ಲಿದ್ದೀರಾ ನೀವು ಅಂತ ಚೆಕ್ ಮಾಡ್ಕೊಳ್ಳಿ. अपने आप से पूछो कि हम राजवंशी सो इष्टवंशी है. ನಾವೇ ರಾಜವಂಶಿಗಳು, ನಾವೇ ಇಷ್ಟದೇವಿಗಳು ಅಂತ ಅನಿಸ್ತಿದೆ. ಇದು ಕಿಸ್ ನಂಬರ್ಗೆ ಇಷ್ಟ ಹೋ, ದುರ್ಗಾ ಇದ್ದೀರೋ, ಜಗದಂಬಾ ಇದ್ದೀರೋ, ಸಂತೋಷಿ ಮಾತಾ ಇದ್ದೀರೋ, ವರ್ಷಕ್ಕೊಮ್ಮೆ ಪೂಜೆ ಮಾಡಿಸ್ಕೊಳ್ಳೋರಿದ್ದೀರೋ, ಏನು ದಿನ ಪೂಜೆ ಮಾಡಿಸ್ಕೊಳ್ಳೋರಿದ್ದೀರೋ, ಏನಿದ್ದೀರಿ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, कोई कोई की कब कब होती है, कोई की नियम प्रमाण युक्ति युक्त रूप से होती है, कोई की जब आया जैसे आया वैसे होती है, कोई की बड़े धूमधाम से वैरायटी वैभवों से पूजन होता है, और कोई कभी कभी धूमधाम से होती है, कोई की भक्तमाला बहुत बड़ी होती है, अनगिनत संख्या के भक्त होते हैं, और कोई के बहुत थोड़े से भक्त होते हैं. ಹಿಂಗಿದೆ ವೆರೈಟಿ ದೇವತೆಗಳಿದಾರಲ್ಲ, ನೋಡ್ತೀವಲ್ಲ ನಾವು. ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ, ಒಬ್ರದ್ದು ಅಮಾವಾಸ್ಯೆಗೊಮ್ಮೆ ಆಗ್ತದೆ, ಒಬ್ರು ದಿನ ಆಗ್ತದೆ, ಒಬ್ರು ಹುಣ್ಣಿಮೆಗೊಮ್ಮೆ ಆಗ್ತದೆ. ಹೆಂಗಿದ್ದೀರಾ, ಯಾವ ಥರ ನೀವು ಇಷ್ಟ ದೇವಿದ್ದೀರಾ ಅಂತಾರೆ ಬಾಬಾ. ಲೇಕಿನ್ ಬ್ರಾಹ್ಮಣ ವಂಶಿ ಸೋ ರಾಜವಂಶಿ ಛೋಟಾ ವ ಬಡ ಇಷ್ಟದೇವ್ ಜರೂರ್ ಬಂತೆ ಹೇ. ಆದರೆ ನೀವು ಬ್ರಾಹ್ಮಣ ವಂಶದವ್ರು ಇದ್ದೀರಿ ಅಂತಂದ ಮೇಲೆ ರಾಜವಂಶಿನಲ್ಲಿ ಬರ್ತೀರಾ ಮತ್ತು ಇಷ್ಟ ದೇವದಲ್ಲಿ ಜರೂರಂತೂ ಇದ್ದೇ ಇದ್ದೀರಾ. ತೋ ಆಪ್ ಸಭಿ ಭಕ್ತೋಂಕೆ ಇಷ್ಟ ಹೋ, ತಾವೆಲ್ಲ ಭಕ್ತರ ಇಷ್ಟ ದೇವತೆಗಳಾಗಿದ್ದೀರಾ. बाप दादा आज सभी को इष्ट देव व इष्ट देवी के रूप में देख रहे हैं कि मेरे बच्चे कितने पूज्य हैं. ಬಾಬಾ ಎಲ್ಲರನ್ನ ನೋಡ್ತಿದ್ದಾರೆ, ಇಷ್ಟ ದೇವಿಗಳನ್ನು, ನನ್ನ ಮಕ್ಕಳು ಅದೆಷ್ಟು ಪೂಜ್ಯ ಇದ್ದಾರೆ ಅಂತ. ಬಾಬಾ ಹೇಳ್ತಾರೆ, ಅಪನಾ ಪೂಜ್ಯ ಸ್ವರೂಪ ಭೀ ಸದಾ ಸಾಮ್ನೆ ರಖೋ. ತಮ್ಮ ಪೂಜ್ಯ ಸ್ವರೂಪವನ್ನು ಯಾವಾಗಲೂ ಎದುರುಗಡೆ ಇಟ್ಕೋಬೇಕು. ಹೇಗೆ, ನಾನು ಮಂದಿರದಲ್ಲಿ ಕೂತಿದ್ದೀನಿ, ನನ್ನ ಮೂರ್ತಿ ನೋಡಬೇಕು, ನನಗೆ ಏನು ಮಾಡ್ತಿದ್ದಾರೆ, ಆರತಿ ಮಾಡ್ತಿದ್ದಾರೆ, ಮಾಲೆ ಹಾಕ್ತಿದ್ದಾರೆ, ಪೂಜಾ ಮಾಡ್ತಿದ್ದಾರೆ, ಗಂಟೆ ಬಾರಿಸ್ತಿದ್ದಾರೆ, ಭಕ್ತರು ಎದುರುಗಡೆ ಕೂತಿದ್ದಾರೆ, ಏನೇನೋ ಕೇಳಿಕತ್ತಾರ, ಅವ್ರ ಮನೋಕಾಮನೆಗಳನ್ನು ಈಡೇರಿಸ್ತಾ ಇದ್ದೀನಿ. ಈ ಒಂದು ಚಿತ್ರವನ್ನು ನೀವು ಎದುರುಗಡೆ ಇಟ್ಕೋಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಶ್ರೇಷ್ಠ ಇಷ್ಟ ದೇವ್ बनने वाले की विशेष 8 बातें याद रखो. ಬಾಬಾ ಹೇಳ್ತಾರೆ, ಶ್ರೇಷ್ಠ ಇಷ್ಟ ದೇವ ಆಗಬೇಕು ಅಂದರೆ ವಿಶೇಷವಾಗಿ 8 ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಜೈಸೆ ಅಷ್ಟಶಕ್ತಿಯ ಯಾದ್ ಹೇನಾ, ಇಷ್ಟ बनने की 8 ವಿಶೇಷತಾಯೇ ಹೇ. ಸತ್ಯುಗದಲ್ಲಿ ಬರಬೇಕು ಅಂದರೆ ಅವು 8 ಶಕ್ತಿಗಳು ನಮಗೆ ಬೇಕೇ ಬೇಕು ಅಂತಾರೆ ಬಾಬಾ. ಯಾರಿಗೆ 8 ಶಕ್ತಿಗಳಿರ್ತಾರೋ ಅವರಷ್ಟೇ ಸತ್ಯುಗದಲ್ಲಿ ಬರ್ತಾರೆ ಅಂತಲೂ ಮೊನ್ನೆ ಒಂದು ಮುರಳಿಯೊಳಗೆ ಹೇಳಿದರು ಬಾಬಾ, ವ್ಯಕ್ತ ಮುರಳಿಯೊಳಗೆ. अपने यादगार चित्रों में देखने से भी वह विशेषता अनुभव होंगी. ಬಾಬಾ ಹೇಳ್ತಾರೆ, ತಮ್ಮ ನೆನಪಿನ ಚಿತ್ರವನ್ನು ನೋಡ್ತಾ ಕೂತ್ರೂ ಕೂಡ ತಮ್ಮ ವಿಶೇಷತೆಗಳು ನಿಮಗೆ ಅನುಭವಕ್ಕೆ ಬರ್ತಾವೆ. ಅವು ಯಾವುವು ಅಂತ ಹೇಳ್ತಾರೆ ನೋಡ್ರಿ ಬಾಬಾ. ಪೆಹಲಿ ವಿಶೇಷತಾ, ಇಷ್ಟ ದೇವಿ ದೇವತೆಗಳ ಮೊದಲೇ ವಿಶೇಷತಾ, ಇಷ್ಟದೇವಿ ಸದಾ ರೆಹಮ್ ದಿಲ್ ಹೋಗ. ಎಂಥ ಒಬ್ಬ ಕಟಕ ಕೊಲೆಗಡಕ ಎದುರುಗಡೆ ಬಂದು ನಿಂತರು, ದೇವಿ ಹೆಂಗಿರ್ತಾಳೆ, ಸನ್ಮುಖಿ ಇರ್ತಾಳೆ, ಯಾವಾಗಲೂ ವರದಾನ ಕೊಡ್ಸಿರ್ತಾಳೆ, ಅಲ್ಲೇನು ಪಾರ್ಶಾಲಿಟಿ ಮಾಡೋಂಗಿಲ್ಲ. ಬಂದು ನಿಂತವ್ರಿಗೆಲ್ಲನೂ ನಾನೇನು ಮಾಡಬೇಕು, ಇಷ್ಟಾರ್ಥಗಳನ್ನು
ಪೂರ್ಣ ಮಾಡಲೇಬೇಕು. ಕೌನ್ಸಾರ್ ಹಿಮ್, ಯಾವ ಥರ ದಯ ಇರಬೇಕು. ಹರ್ ಆತ್ಮ ಕೋ ಭಟಕನೆ ವ ಭಿಕಾರಿಪನ್ ಸೆ ಬಚಾನೆ ಕಾ, ಆ ಕಡೆ ಈ ಕಡೆ ಭಟಕಾಯಿಸ್ಲಿಕ್ಕತ್ತವಲ್ಲ, ಅಡ್ಡಾಡ್ಲಿಕ್ಕತ್ತಾರ, ಭಿಕಾರಿಪನ್. ಈಗ ಹೊರಗಡೆ ಗುಡಿ ಹೊರಗಡೆ ಕೂತಿರ್ತಾರಲ್ಲ, ಅವ್ರಷ್ಟೇ ಭಿಕ್ಷುಕರಲ್ಲ, ಗುಡಿ ಒಳಗೆ ಹೋದವರು ಏನು. ಅವರು ಅವತ್ತಿನ ದಿವಸದ ಹೊಟ್ಟೆಗಾಗಿ ಅಷ್ಟೇ ಬೇಡ್ತಿರ್ತಾರೆ. ನಾವು ಅದೇ ಹೇಳ್ತಾರೆ ಬಾಬಾ, ಆ ಕಡೆ ಈ ಕಡೆ ಹೋಗ್ತೀರಿ, ಅದರ ಅರ್ಥ ಏನು, ಒಳಗಡೆ ಏನಿದೆ ಭಿಕಾರಿಪನ್ ಇದೆ, ಬೇಕು 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 ಅನ್ನೋದಿದೆ ಅಂತಾರೆ ಬಾಬಾ. ಅದರಿಂದ ಬಚಾವ್ ಮಾಡಿ. ಹರೇಕೆ ಉಪರ್ ರೆಹಮ್ ಕರೆಗ, ನಿಷ್ಕಾಮ್ ರೆಹಮ್ ದಿಲ್ ಹೋಗ. ಯಾವುದೇ ಕಾಮನೆಗಳನ್ನ ಇಟ್ಕೊಂಡು ಅವ್ರ ಮೇಲೆ ದಯ ತೋರಿಸೋದಲ್ಲ, ನಿಷ್ಕಾಮ ದೃಷ್ಟಿಯಿಂದ ಅವ್ರ ಮೇಲೆ ದಯ ತೋರಿಸ್ಬೇಕು. ಕಿಸ್ ಪರ್ ರೆಹಮ್ ಅವ್ರ ಕಿಸ್ ಪರ್ ನಹಿ ಎಸೆ ನಹಿ, ಅವ್ರ ಮೇಲೆ ದಯ ತೋರಿಸ್ಬೇಕು, ಇವ್ರ ಮೇಲೆ ದಯ ತೋರಿಸ್ಬಾರ್ದು ಅಂತ ಹಿಂಗಿರೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ. ಉನ್ಕೆ रहम के संकल्प से अन्य आत्माओं को अपने रूहानी रूप व रूह की मंजिल सेकंड में स्मृति में आ जाएगी. ಬಾಬಾ ಹೇಳ್ತಾರೆ, ಉನ್ಕೆ रहम के संकल्प से, ಅವ್ರದ್ದು ದಯಾಭಾವದ ಸಂಕಲ್ಪದಿಂದ ಅನ್ಯ ಆತ್ಮಗಳು ಕೂಡ ಅಪನೇ ರೂಹಾನಿ ರೂಪ್, ತಮ್ಮ ಒಂದು ರೂಹಾನಿ ಆತ್ಮಿಕತೆಯ ರೂಪದಿಂದ, ಅಥವಾ ರೂಹಕ್ಕಿ ಮಂಜಿಲ್, ಆತ್ಮಗಳ ಗುರಿ ಸೆಕೆಂಡ್ನಲ್ಲೇ ಏನಾಗ್ಬಿಡ್ತದೆ, ಸ್ಮೃತಿ ಮೇ ಆ ಜಾಯೇಗಿ. ಉನ್ಕೆ रहम के संकल्प से भिखारी को सर्व खजानों की झलक दिखाई देगी. भटकती हुई आत्माओं को मुक्ति व जीवन मुक्ति का किनारा व मंजिल सामने दिखाई देगी. ऐसा रहम दिल होगा. ಎಷ್ಟು रहम दिल ಆಗಬೇಕು ಅಂತಂದರೆ, ಅವ್ರು ನಾನು ಗುರಿ ಮುಟ್ಟಿದೆ ಅಂತ ಅನ್ನಿಸ್ಬೇಕು. ನಮ್ಮ ಎದುರುಗಡೆ ಅವ್ರು ಬಂದ ತಕ್ಷಣ ನಾನು ಏನು ಬೇಡ್ತಿದ್ದೆ ಇಷ್ಟು ದಿನ, ನನಗದು ಸಿಕ್ಬಿಡ್ತು ಅನ್ನೋ ಭಾವ ಅವ್ರಿಗೆ ಬರಬೇಕು. ಅಷ್ಟು ನೀವು ಏನಿರಬೇಕು, ದಯಾಭಾವ ಇರಬೇಕು ಅಂತಾರೆ ಬಾಬಾ. दूसरी बात, ಮೊದಲೇದು रहम दिल. इष्ट देवात्म सदैव सर्व के दुःखर्ता सुखकर्ता का पाठ बजाएगी. ಯಾರು ಇಷ್ಟ ದೇವಿಗಳಿದ್ದಾರೋ ಯಾವಾಗಲೂ ದುಃಖವನ್ನು ತೆಗಿಬೇಕು, ಸುಖವನ್ನು ಕೊಡುವಂಥವರಾಗಿರಬೇಕು. दूसरे का दुख अपने दुख के समान समझ सहन नहीं कर सकेगी. ಬೇರೆದವರ ದುಃಖ ನೋಡಿ ಅದು ನಂದೇ ಅಂತ ತಿಳ್ಕೊಂಡು ಸಹನ್ ಮಾಡೋದಲ್ಲ. दुख को भुलाने की व दुखी को सुखी करने की युक्ति व साधन सदा उसके पास जादू के चाबी के माफिक होगा. ಬಾಬಾ ಹೇಳ್ತಾರೆ, ಎರಡದೇ ಹೇಳ್ತಾರೆ ಬಾಬಾ. दूसरी बात, ಸುಖಕರ್ತ ದುಃಖಹರ್ತ, ಈ ಥರ ಇರಬೇಕು ಅಂತ ಹೇಳ್ತಾರೆ. ಹೆಂಗೆ ಅಂತಂದ್ರೆ, ಆಗಷ್ಟೇ ಅವ್ರಿಗೆ ದುಃಖವನ್ನು ಒರೆಸೋದಂತಲ್ಲ, ಮುಂದೆ ದುಃಖ ಬಂದಾಗ ಏನು ಯುಕ್ತಿ ಮಾಡಬೇಕು ಅಂತ ಅವ್ರಿಗೆ ತಿಳಿಸುವಂಥ ಸುಖಕರ್ತ ಆಗಬೇಕು ಅಂತಾರೆ ಬಾಬಾ. तीसरी बात, सदा संकल्प बोल और कर्म से प्यूरिटी की पर्सनालिटी दिखाई देगी. 8 ಶಕ್ತಿಗಳು ಇದ್ದಂಥವ್ರು ಯಾವಾಗಲೂ ಹೆಂಗಿರ್ತಾರಂತೆ, ಸಂಕಲ್ಪ, ಮಾತು, ಕರ್ಮದಲ್ಲಿ ಪವಿತ್ರತಾ ಇರ್ತದೆ ಅಂತಾರೆ ಬಾಬಾ. चौथी बात, सदा स्वभाव में संस्कार में चलने में सिंपल लेकिन श्रेष्ठ दिखाई देगा. ನಮ್ಮ ನಡವಳಿಕೆ, ನಮ್ಮ ಸ್ವಭಾವಗಳು ಏನಿರಬೇಕು, ಸರಳ ಇರಬೇಕು. ಸಿಂಪಲ್ ಅಂದ್ರೆ ಬರೀ ಬಟ್ಟೆ ಸಿಂಪಲ್ ಹಾಕ್ಕೊಳ್ಳೋದಲ್ಲ, ಮನಸ್ಸು ಏಕ್ದಮ್ ಸರಳ ಇರಬೇಕು ಅಂತಾರೆ ಬಾಬಾ. ಸಿಂಪಲ್, ಸರಳತೆ ಇರಬೇಕು. पांचवी बात, जैसे आपके जड़ चित्र सदा श्रृंगारे हुए दिखाए हैं. ನಮ್ಮ ಮೂರ್ತಿ ಏನು ಮಾಡಿರ್ತಾರೆ, ಯಾವಾಗಲೂ ಶೃಂಗಾರ ಮಾಡಿಟ್ಟಿರ್ತಾರಲ್ಲ, ಹಾಗೇನೆ ವೈಸೆ ಸರ್ವಗುಣಕ್ಕೆ ಶೃಂಗಾರ ಸೆ, ಅವರು ಸ್ಥೂಲ ಸಾಮಾನುಗಳನ್ನು ಹಾಕಿ ಶೃಂಗಾರ ಮಾಡಿರ್ತಾರೆ. ಆದರೆ ನಾವು ಗುಣಗಳ ಶೃಂಗಾರದಿಂದ ಸದಾ ಸಜೆ ಸಜಾಯೆ ನಜರಾಯಂಗೆ, ನೀವು ಯಾವಾಗಲೂ ಗುಣಗಳ ಶೃಂಗಾರದಿಂದ ತುಂಬಿಕೊಂಡಿರಬೇಕು. ಕೋಯಿ ಏಕ್ ಗುಣ ರೂಪಿ ಶೃಂಗಾರ ಭೀ ಕಮ್ ನಹಿ ಹೋಗ. ಎಲ್ಲ ಥರದ ಶೃಂಗಾರಗಳಿರಬೇಕು. ಯಾವ್ಯಾವ ಶೃಂಗಾರಗಳು? ದಿವ್ಯ ಗುಣಗಳು, ಪವಿತ್ರತಾ ಶೃಂಗಾರ, ಪ್ರೇಮದ ಶೃಂಗಾರ, ಆನಂದದ ಶೃಂಗಾರ, ಖುಷಿ ಶೃಂಗಾರ, ಎಲ್ಲ ಶೃಂಗಾರಗಳನ್ನು ನಾವು
ಧಾರಣೆ ಮಾಡಿಕೊಂಡಿರಬೇಕು. ಛಠಿ ಬಾತ್, ಆರನೇದ್ದು, ऐसे इष्ट आत्मा के फीचर्स सदा स्वयं भी कमल समान होंगे और दूसरे को भी कमल समान न्यारा और प्यारा बना देंगे. ಬಾಬಾ ಹೇಳ್ತಾರೆ, ಇನ್ನೂ ಇಷ್ಟಾತ್ಮಗಳ ಲಕ್ಷಣಗಳು ಹೆಂಗಿರ್ತಾವೆ ಅಂತಂದರೆ, ಯಾವಾಗಲೂ ಕಮಲ ಪುಷ್ಪ ಸಮಾನ ಆಗಿರ್ತಾರೆ. ತಾವಷ್ಟೇ ಅಲ್ಲ, ಇನ್ನೊಬ್ಬರನ್ನೂ ಕೂಡ ನ್ಯಾರ ಮತ್ತು ಪ್ಯಾರ ಮಾಡ್ತಾರೆ. ಸಾತ್ವಿ ಬಾತ್, ऐसे इष्ट आत्मा सदा स्थिति में अचल अडोल होगी. ಇಂಥ ಆತ್ಮಗಳು ಯಾವಾಗಲೂ ಅವರ ಸ್ಥಿತಿ ಹೆಂಗಿರ್ತದಂದರೆ ಅಚಲ್ ಅಡೋಲ್ ಆಗಿರ್ತದೆ. ಜೈಸೆ ಮೂರ್ತಿ ಕೋ ಸ್ಥಾಪಿತ್ ಕರ್ತೆ ಹೈ ವೈಸೆ ವಹ ಚೈತನ್ಯ ಮೂರ್ತಿ ಸದಾ ಏಕರಸ್ ಸ್ಥಿತಿ ಮೇ ಸ್ಥಿತ್ ಹೋಗಿ. ಒಂದು ಸಲ ಮೂರ್ತಿ ಸ್ಥಾಪನೆ ಮಾಡಿದದು ಏನಾದರೂ ಚೇಂಜ್ ಆಗ್ತದ ಮೂರ್ತಿ? ಸದಾ ಕಾಲಕ್ಕೂ ಅದು ಹೆಂಗಿರ್ತದೆ? ಹಂಗೇ ಇರ್ತದೆ. ಹಾಗೆ ನೀವು ಇರಬೇಕು ಅಂತಾರೆ ಬಾಬಾ. ಅಂದರೆ ಏನು ಹೇಳ್ತಾರೆ ಅದಕ್ಕೆ? ಏಕರ ಸ್ಥಿತಿ, ಏಕರ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು. आठवीं बात, वह सदा सर्व के प्रति संकल्प और बोल में वरदानी होंगे. ಯಾವಾಗಲೂ ನಾವೇನು ಮಾಡ್ತಿರಬೇಕು? ಸಂಕಲ್ಪ ಮತ್ತು ಮಾತು ವರದಾನಿ ಮಾತುಗಳಾಗಿರಬೇಕು. ಯಾಕಂದರೆ ನಾವು ಬ್ರಾಹ್ಮಣ ಆತ್ಮಗಳು ಮಾತುಗಳು ಏನಾಗಿರ್ತವೆ? ಸಿದ್ಧಿ ಸ್ವರೂಪ ಇರ್ತವೆ. ಅದಕ್ಕೆ ಏನು ಮಾತಾಡ್ತೀರಿ? ಹುಷಾರಾಗಿ ಮಾತಾಡ್ಬೇಕಾಗ್ತದೆ. ಏನಂತಾರೆ ಬಾಬಾ? ಯಾವಾಗಲೂ ಒಂದು ಮಾತೂ ಕೂಡ ವೇಸ್ಟ್, ಎಲ್ಲ ವರದಾನಿ ಮಾತುಗಳೇ ಆಗಿರ್ಬೇಕಂತಾರೆ ಬಾಬಾ. ಒಂದೊಂದು ಮಾತು वरदानी माते. ग्लानी करने वाले के प्रति भी क्या करना? ನಮಗೆ ಬೈತಿರ್ತಾರೆ, ನಮಗವ್ರು ಬೈತಾರಂತ ಹೇಳಿ ನಾವು ಅವ್ರಂಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಮ್ಮ ರೂಲ್ ಇಲ್ಲ. ಅಲ್ಲಿ ಏನು ಮಾಡಂತಾರೆ? ವಾಹ ವಾಹ ಮಾಡಬೇಕು ಅಂತಾರೆ ಬಾಬಾ. वाह वाह के पुष्पों की वर्षा करने वाले होंगे, इसके रिटर्न में इष्ट देव रूप में पुष्पों की वर्षा ज़्यादा होती है. ಬಾಬಾ ಹೇಳ್ತಾರೆ, ಗ್ಲಾನಿ ಮಾಡಂಥವ್ರ ಪ್ರತಿನೂ ವಾಹ ವಾಹ ಅಂತ ಪುಷ್ಪಗಳಿಂದ ಏನು ಮಾಡಬೇಕು? ಮಳೆ ಸುರಿಸ್ಬೇಕು. ಇಸ್ಕೆ ರಿಟರ್ನ್ ಮೇ, ನಾವಂಗೆ ಮಾಡಿದರೆ ಅದರ ಪ್ರತಿಯಾಗಿ ನಮಗೆ ಇಷ್ಟ ದೇವ್ ರೂಪ ಮೇ ಪುಷ್ಪೋಂಕಿ ವರ್ಷಾ ಜಾದ ಹೋತಿ ಹೇ. ಅವ್ರು ಎಷ್ಟು ನಮಗೆ ಬೈತಾರೋ, ಅವ್ರು ಬೈತಾರೆ ನಮಗೆ ಹೂ ಬೀಳಕತ್ತಂತ ಅರ್ಥ ಅಲ್ಲ. ನಾನು ಅವ್ರ ಪ್ರತಿ ಏನು ಭಾವನೆ ಇಟ್ಕೊಳ್ತೀನಲ್ಲ ಅದ್ರ ಮೇಲೆ ನನಗೆ ಹೂ ಬೀಳ್ತಾವೆ. ಹಾಂ, ಮತ್ತು ಹೊಳ್ಳವ್ರಿಗೆ ಏನಾರು ಉತ್ತರ ಕೊಟ್ಟರಿ ಅಂದ್ರೆ ಹೂ ಬೀಳಲ್ಲ. ಅವ್ರ ಪ್ರತಿ ನಾವೇನಿರಬೇಕು? ಶುಭ ಭಾವನಾ ಇರಬೇಕು. ಆವಾಗ ಏನಾಗ್ತದೆ? ಮಳೆ, ಇದು ಹೂವಿನ ಮಳೆನೇ ಸುರಿಸ್ತಾರೆ ಅಂತ ಹೇಳ್ಬೇಕಂತ ಬಾಬಾ ಹೇಳ್ತಾರೆ. ಮಹಿಮಾ ಕರ್ನೆ ವಾಲೆ ಕಿ ಮಹಿಮಾ ಕರ್ನಾ ಯಹ ಕಾಮನ್ ಬಾತ್. ಅದೇ ದೊಡ್ಡದು. ನಮ್ಮನ್ನು ಮಹಿಮೆ ಮಾಡ್ತಾರೆ, ನಮ್ಮನ್ನು ಹೊಗಳ್ತಾರೆ, ನಾವು ಅವ್ರು ಹೊಗಳಿದ್ರೆ ಅಲ್ಲೇನಿಲ್ಲ. ನಮ್ಮನ್ನು ಯಾರು ಬೈತಾರೆ ನೋಡಿ, ಚಲೋ ಹೊತ್ನಾಗೆ ಬೈದ ಮೇಲೆ ನಾವು ಅವ್ರನ್ನ ಹೊಗಳ್ತೀವಲ್ಲ, ಆವಾಗ ನಮ್ಮ ಮೇಲೆ ಏನು ಬೀಳ್ತಾವಂತ? ಹೂವಿನ ಮಳೆನೇ ಸುರಿತದೆ ಅಂತ ಹೇಳ್ತಾರೆ ಬಾಬಾ. लेकिन ग्लानी करने वाले के गले में भी गुणमाला पहनाना. ಒಳ್ಳೆಯವರಿದ್ದವರು ಒಳ್ಳೆಯವರದಾರ ಅಂತ ಹೇಳೋದೇನು? ಅದು ಕಾಮನ್. ಆದರೆ ನಮ್ಮನ್ನು ಯಾರು ಬೈತಿರ್ತಾರಲ್ಲ, ನಮ್ಮನ್ನು ಬೈಯುವವ್ರಿಗೆ ಅವರಲ್ಲಿನೂ ಗುಣ ಇದ್ದೇ ಇರ್ತಾವಲ್ಲ. ಅವ್ರು ಎಷ್ಟೇ ಕೆಟ್ಟವರಿದ್ದಾರೆ ಅಂತಂದ್ರು ಅವರಲ್ಲಿನೂ ಏನಿರ್ತಾವೋ? ವಿಶೇಷತೆ ಇದ್ದೇ ಇರ್ತಾವೆ. ಆ ವಿಶೇಷತೆಗಳನ್ನು ನೀವೇನು ಮಾಡ್ರಿ? ಹೊಗಳ್ರಿ ಅಂತಾರೆ ಬಾಬಾ. गुणमाला पहनाना जन्म जन्म के लिए भक्त निश्चिंत कर देना है व साथ साथ वर्तमान समय के सदा सहयोगी बनाना निश्चित हो जाते हैं. ಒಂದಿಲ್ಲ ಒಂದು ದಿವಸ ಅವ್ರು ನಮಗೇನಾಗ್ಬಿಡ್ತಾರೆ? ಸಹಯೋಗಿ ಆಗೇ ಬಿಡ್ತಾರೆ. ಈಗಷ್ಟೇ ಅಲ್ಲ, ಮುಂದೆ ನಮ್ಮ ಪ್ರೀತಿಯ ಭಕ್ತರಾಗ್ತಾರೆ. जैसे आजकल आप विशेष आत्माओं के स्वागत के समय गले में स्थूल माला डालते हैं. ಯಾರಾದರೂ ವಿಶೇಷ ಆತ್ಮಗಳು ನಮ್ಮ ಮನೆಗೆ ಬಂದರೆ, ನಮ್ಮಲ್ಲಿ ಗೆಸ್ಟ್ ಆಗಿ ಬಂದರೆ ಅವ್ರಿಗೇನು ಮಾಡ್ತೀವಿ? ಮಾಲಿ ಹಾಕ್ತೀವಿ. तो फिर आप क्या करते हो? ನೀವೇನು ಮಾಡ್ತೀರಾ? डालने वाले के गले में रिटर्न कर देते हो. ऐसे ग्लानि करने वाले को भी
आप गुणमाला पहनाओ तो वह स्वतः ही आपकी गुणमाला आपको ರಿಟರ್ನ್ ಕರೆಂಗೆ. ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮನ್ನು ಯಾರು ಗ್ಲಾನಿ ಮಾಡ್ತಾರೋ ಅವ್ರಿಗೆ ನೀವು ಏನು ಮಾಡಬೇಕಂತಾರೆ ಬಾಬಾ, ಅವ್ರಿಗೂ ಗುಣಮಾಲ ಹಾಕಿ ನೀವು ಅವ್ರ ಗುಣಗಳನ್ನೇ ಹೈಲೈಟ್ ಮಾಡಬೇಕು ನಾವು. ಆವಾಗ ಅವರು ಏನು ಮಾಡ್ತಾರೆ, ನಿಮಗೆ ವಾಪಸ್ಸು ಅದನ್ನು ಕೊಡ್ತಾರೆ ಅಂತ ಹೇಳ್ತಾರೆ ಬಾಬಾ. जैसे बाप के हर कदम हर कर्म के गुण गाते हैं, वैसे आप इष्ट देव महान आत्माओं के सदा गुण गाते रहेंगे. अर्थात यह देना अनेक बार का लेना हो जाता है. ಬಾಬಾ ಹೇಳ್ತಾರೆ, ಹೇಗೆ ತಂದೆ ಪ್ರತಿ ಹೆಜ್ಜೆ ಹೆಜ್ಜೆನಲ್ಲಿನೋ ಪ್ರತಿ ಕರ್ಮದಲ್ಲಿನೋ ಗುಣಗಾತೆ ಹೇ, ನಮ್ಮ ಬಾಬಾ ನಮ್ಮ ಗುಣ ಗಾಯನ ಮಾಡ್ತಾರಲ್ಲ, ಬಾಬಾ ನಾವೇನು ಹಂಗಿದ್ದೀವಿ, ಬಾಬಾ ಏನು ನಮ್ಮ ಗುಣಗಳನ್ನು ಗಾಯನ ಮಾಡ್ತಿದ್ದಾರೋ ಹಂಗೆ ನಾವಿದ್ದೀವ ಅಂದರೂ ಬಾಬಾ ಏನು ಮಾಡ್ತಾರೆ, ನಾವು ಹೊಗಳ್ತಾರೆ. ಅದಕ್ಕೆ ನಾವೇನಾಗಿದ್ದೀವಿ ಅದು ಬಾಬಾಗೆ ಸಹಯೋಗಿ ಆಗಿವಲ್ಲ, ಮತ್ತು ಬಾಬಾಗೆ ಎಷ್ಟು ಮಾಲಿ ಹಾಕ್ತೀವ ಇಲ್ಲ, ಹಾಗೆ ನಮಗೂ ಅವ್ರು ಮಾಡ್ತಾರೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಅಬ್ ಸಮझा ಇಷ್ಟ ದೇವಕಿ ವಿಶೇಷತಾಯೇ. ಇಷ್ಟ ದೇವಿ ದೇವತೆಗಳ ವಿಶೇಷತೆ ಕೇಳಿದ್ರಲ್ಲ, ಏನೇನು ಹೇಳಿದ್ರು ಬಾಬಾ? ಒಂದು ರೆಹಮ್ ದಿಲ್, ಒಂದು ದಯಾಭಾವ, ಎರಡು ದುಃಖಕರ್ತ ಸುಖಕರ್ತ ದುಃಖಕರ್ತ, ಮೂರು ಸಂಕಲ್ಪ ಮಾತು ಕರ್ಮದಲ್ಲಿ ಪವಿತ್ರತಾ, ಆಮೇಲೆ ಯಾವಾಗಲೂ ಸರಳ ಸ್ವಭಾವ ಇರಬೇಕು, 5 ಗುಣಗಳಿಂದ ಶೃಂಗಾರ ಆಗಿರಬೇಕು, 6 ಕಮಲ ಪುಷ್ಪ ಸಮಾನ ನೀವು ಆದರೆ ಅವರು ಕೂಡ ಕಮಲ ಪುಷ್ಪ ಆಗ್ತಾರೆ, 7 ಸ್ಥಿತಿ ಏಕರಸಿರಬೇಕು ಅಂತ ಹೇಳಿದ್ರು ಬಾಬಾ, 8 ಮಾತುಗಳು ಯಾವಾಗಲೂ ವರದಾನಿ ಮಾತೇ ಇರಬೇಕು, ಗ್ಲಾನಿ ಮಾಡಿದವ್ರಿಗೂ ಕೂಡ ಏನಿರಬೇಕು, ವಾಹ ವಾಹ ಅಂತ ಹೇಳಬೇಕು. ತೋ ಅಬ್ सभी अपने आप को चेक करो, इष्ट देव स्वरूप कहाँ तक तैयार हुए हैं. जब मूर्ति तैयार हो जाती है तब पर्दा खुलता है. पर्दा ಯಾವಾಗ ಓಪನ್ ಆಗ್ತದೆ? ಮೂರ್ತಿ ಕಂಪ್ಲೀಟ್ ತಯಾರಾದಮೇಲೆ ಪರ್ದಾ ಓಪನ್ ಆಗೋದು. ಕಲಿಯುಗದ ಪರ್ದಾ ಯಾವಾಗ ಹೋಗ್ತದೆ? ನಾವೆಲ್ಲ ಆತ್ಮಗಳು ಸಂಪೂರ್ಣ ಗುಣಗಳಿಂದ ಶೃಂಗಾರ ಆದಾಗಷ್ಟೇ ಸತ್ಯುಗ ಬರೋದು. ಬಾಬಾ ಅಂದರೆ ಎಲ್ಲಿಂದ ಬರಬೇಕಂದ್ರೆ ಬಾಬಾ ಹೇಳ್ತಾರೆ, आपके भक्त तो आप सब तैयार हो व कोई तैयारी कर रहे हैं. आपके भक्त अधूरे साक्षात्कार में राजी नहीं होंगे, इसलिए अपने इष्ट देव रूप को सदा सजाया हुआ रखो. समझा अब क्या करना है. ಸುಮ್ಮನೆ ಅವ್ರಿಗೆ ಬರೀ ಸಾಕ್ಷಾತ್ಕಾರ ಅಷ್ಟಕ್ಕೆ ತೃಪ್ತ ಆಗೋದಿಲ್ಲ ಭಕ್ತಾತ್ಮರು ಅಂತ ಹೇಳ್ತಾರೆ ಬಾಬಾ. ಅವ್ರಿಗೇನು ಬೇಕೋ ಅದನ್ನು ಕೊಟ್ಟರಷ್ಟೇ ಅವ್ರು ತೃಪ್ತ ಆಗ್ತಾರೆ. ತಿಳಿತಾ ಏನು ಮಾಡಬೇಕು ಅಂತ. ದೆಹಲಿ ನಿವಾಸಿयों को तैयार होना चाहिए, क्योंकि संपूर्णता संपन्नता का झंडा और राज्य का झंडा दोनों ದೆಹಲಿ में ही होना है. ಅದಕ್ಕೆ ದೆಹಲಿಯವ್ರು ನೀವೆಲ್ಲ ತಯಾರಾಗಬೇಕು. तो दहली निवासी फ्लैग सेरेमनी की डेट फिक्स करें, अभी से तीव्र तैयारियां करने लग जाना. विदेशी तो पहला कार्य करेंगे, विदेशी विदेश से पावरफुल आवाज़ द्वारा विजय की झंडे की नींव डालेगी. सब विदेश के विभिन्न स्थानों से विशेष आत्माओं के सहयोग के आधार से ವಿಜಯ್ ಕಾ ಫೌಂಡೇಶನ್ ಪಡೆಗ. ವಿದೇಶದವ್ರಂಥದ್ದು ಮಾಡ್ತಾರೆ, ನೀವೂ ಮಾಡಬೇಕು. ಏನು झंडा, ಇದರ झंडा ನಾವು ತಯಾರಾಗಿದ್ದೀವಿ ಅನ್ನೋ झंडा हारिसಬೇಕು. जैसे आजकल की दुनिया में भी हर स्थान की मिट्टी एक स्थान पर इकट्ठी करते हैं, तो हर विदेश के स्थान के विशेष व्यक्तियों के आवाज़ द्वारा भारत में विजय के झंडे का फाउंडेशन मजबूत होगा. ಪಾಪ ಹೇಳ್ತಾರೆ, ಇಲ್ಲಿದು ಮಣ್ಣನ್ನು ಏನು ಮಾಡ್ತಾರಂತೆ, ಕೂಡಿಸ್ತಾರಂತೆ. ಹಾಗೆ ಇಲ್ಲಿನೂ ಏನು ಮಾಡ್ತಾರೆ, ಎಲ್ಲ ದೇಶದಲ್ಲಿ ಇದ್ದಂತಹ ಆತ್ಮಗಳನ್ನು
ಕೂಡಿಸಿ ಫೌಂಡೇಶನ್ ಏನು ಮಾಡ್ತಾರೆ, ಗಟ್ಟಿ ಮಾಡ್ತಾರೆ. ತೋ ವಿದೇಶಿ ಇಸ್ ಕಾರ್ಯಕ್ಕೆ ಫೌಂಡರ್ ಹೇ ನೋಡ್ರಿ ಬಾಬಾ, ಫೌಂಡರ್ ಅವರನ್ನು ಮಾಡಿದ್ರು ಬಾಬಾ. झंडा लहराने के पहले ಫೌಂಡೇಶನ್ चाहिए. ಧ್ವಜ ಹಾರಿಸ್ಬೇಕು ಅಂತಂದ್ರೆ ಅದಕ್ಕೇನು ಬೇಕು, फाउंडेशन ಬೇಕು. हर स्थान के निकले हुए विशेष आत्माओं रूपी फूलों का गुलदस्ता बाप दादा और सर्व परिवार के आगे पहले विदेश भेंट करेगा. ಇಡೀ ವಿಶ್ವದಲ್ಲಿ ಧ್ವಜ ಹಾರಬೇಕು ಅಂತಂದ್ರೆ ಮೊದಲು ಅವರೇ ಹಾರಿಸೋರು ಅಂತ ಹೇಳ್ತಾರೆ ಬಾಬಾ. गुलदस्ता बन रहा है ना, ऐसी विशेष खुशबू अर्थात विशेषता हो जो फॉरेन से भारत तक पहुंचती रहे. गुलदस्ता की खुशबू ಸುವಾಸನೆ ಫಾರಿನ್ನಿಂದ ಭಾರತ ತನಕ ಏನು ಮಾಡುತ್ತೆ, ಮುಟ್ತದೆ ಅಂತಾರೆ ಬಾಬಾ. ऐसे खुशबूदार रूहानी रूहे गुलाब सदा गुलाब का गुलदस्ता तैयार हो रहा है. जैसे कोई बहुत अच्छी मन को मोहित करने वाली खुशबू होती है तो न चाहते हुए भी उस तरफ अटेंशन जाता ही है कि यह कहाँ से खुशबू आ रही है. अब ಹೇಳ್ತಾರೆ ಅಷ್ಟು ಪವಿತ್ರತಾ ಶಕ್ತಿ, ಗುಣಗಳ ಶಕ್ತಿ ಹೊರಗೆ ಹೋಗಬೇಕು ಅಂತಾರೆ ಬಾಬಾ. ಅವ್ರು ಇಷ್ಟ ಏನೋ ಸುಮ್ಮನೆ ಕೂತ್ಕೊಂಡ್ರು ಎಲ್ಲಿದೆ ಏನೋ ಒಂದು ಖುಷ್ಬು ಬರ್ತಿದೆ ಅಂತ ಅನುಭೂತಿ ಆಗ್ತದೆ. ರುಹಾನಿ ರೂಹಿ ಗುಲಾಬ್, ಇದ್ರ ಖುಷ್ಬು ಆತ್ಮೀಯತೆಯ ಖುಷ್ಬು ಬರಬೇಕು ಅಂತಾರೆ ಬಾಬಾ. ಆತ್ಮಿಕ ಆತ್ಮಗಳ ಗುಲಾಬಿ ಹೂಗಳ ಖುಷ್ಬು ಜಬ್ ಭಾರತ್ ತಕ್ ಪहुंचेगी तो सबके अटेंशन को अपने तरफ आकर्षित करेंगे. ದೇಶದಿಂದ ಭಾರತಕ್ಕೆ ಬರ್ತದಂಥದ್ದು ಖುಷ್ಬು, ಆವಾಗ ಅಟೆನ್ಷನ್ ಆಗ್ತೀವಿ ಅಂತ ಹೇಳ್ತಾರೆ ಬಾಬಾ, ಆವಾಗ ಆಕರ್ಷಿತ ಆಗ್ತೀವಿ. सबके अटेंशन को अपने तरफ आकर्षित करेंगे, सब ढूंढेंगे कि यह खुशबू कहाँ से आई. ಆಮೇಲೆ ಹುಡುಕ್ಲಿಕ್ಕೆ ಶುರು ಮಾಡ್ತಾರಂತೆ ಇದು ಎಲ್ಲಿಂದ ಬಂತು ಅಂತ. ಇಸ್ ಖುಷ್ಬೂ ಕಾ ಕೇಂದ್ರ ಕಹಾ ಹೇ, ಇವರು ಎಲ್ಲಿಯವರು, ಹೆಂಗೆ ಬಂದರು, ಅಚ್ಚಾ. ಆವಾಗ ನಾವು ಮೌಂಟ್ ಅಬು ಹುಡುಕಾಡೋರು. ಐಸೇ ಸದಾ ಸಜೆ ಸಜಾಯೇ ಮೂರ್ತಿ. ಶೃಂಗಾರ ಮಾಡ್ಕೊಳ್ಳೋದು ಇಷ್ಟ ಆಯ್ತಲ್ಲ ಎಲ್ಲರಿಗೂ, ಯಾರಿಗೆ ಇಷ್ಟ ಇಲ್ಲ ಶೃಂಗಾರ ಮಾಡ್ಕೊಳ್ಳೋದು. ಅದಕ್ಕೀಗೇನು ಶೃಂಗಾರ ಮಾಡ್ಕೋಬೇಕು, ಗುಣಗಳ ಶೃಂಗಾರ. ಹೆಂಗೆ ಇಲ್ಲಿ ಬಂದಾಗಷ್ಟೇ ಅಲ್ಲ, ಸದಾ ಅಂತ ಹೇಳ್ತಾರೆ ಬಾಬಾ. राजवंशी सो इष्टवंशी सर्वात्माओं को सदा ಶ್ರೇಷ್ಠ ಸಂಕಲ್ಪೋ ದ್ವಾರ, ಯಾವಾಗಲೂ ಸಂಕಲ್ಪಗಳು ಶ್ರೇಷ್ಠ, ಅದರ ಮುಖಾಂತರ ವರದಾನ ಕೊಡುವಂಥವರು ಸರ್ವಾತ್ಮಗಳನ್ನು ದಯಾಭಾವವನ್ನಾಗಿ ಮಾಡುವಂತಹ ಹೇಳ್ತಾರೆ ಬಾಬಾ. ಸರ್ವಾತ್ಮಾಂಕೋ ರೆಹಮ್ದಿಲ್ ಬನ್ ಮಂಜಿಲ್ ದಿಖಾನೆ ವಾಲೆ. ಬರೇ ನಾವು ರೆಹಮ್ದಿಲ್ಲಾಗಿ ನೋಡೋದಷ್ಟೇ ಇಲ್ಲ, ಅವರನ್ನು ಕೂಡ ರೆಹಮ್ದಿಲ್ಲನಾಗಿ ಮಾಡುವಂತಹ ಇಂತಹ ಮಹಾದಾನಿ ವರದಾನಿ ಇಷ್ಟದೇವ್ ಶ್ರೇಷ್ಠ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ನಮಸ್ತೆ. ನಮಸ್ತೆ ಬಾಬಾ, ನಮಸ್ತೆ. ಅಚ್ಚಾ, ಓಂ ಶಾಂತಿ.